Manabalugana Munda
ಈ ದರಯೋಳ್ಬಲ ಈ ದರಯೋಳ್ಬಲ ಭುವನ ಬಲು ಪಿತಾಮಹ ಪರಮಪೂಜ್ಯ ಆಚಾರ್ಯರೇ, ವಿದುರ ಚಕ್ಕಪ್ಪ ಹಾಗೂ ಸಭಾಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ದೂತವನ್ನಾಡಿ ರಾಜ್ಯೋದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಅವರು ಮೇಲುಗಳಲ್ಲಿ ಅಲೆದಾಡಿದ ಆ 7 ಪಾಂಡವರು ತಮಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಇಲ್ಲಿಗೆ ಕಳಿಸಿರುವರಂತೆ. ನೋಡಿದಿರಾ ಅವರ ಅಟ್ಟ ಆಸ ಎಷ್ಟರ ಮಟ್ಟಿಗಿದೆ ಎಂದು. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಪಿತಾಮಹ, ನನ್ನ ಬಳಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯ ದಳವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದ 7 ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಹಜ್ಜುಗುಜ್ಜಾಗಿ ಹೋಗುವರು ತಾತ. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಧರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಅಲ ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ದುರ್ಯೋಧನ, ಪಾಂಡವರು ಕೌರವರು ಅಣ್ಣ ತಮ್ಮಂದಿರಲ್ಲವೇ? ನಿನ್ನ ಮನಸ್ಸಿನಲ್ಲಿರುವ ಇಚ್ಛೆ ಇಷ್ಟಾದ ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಇದೇ ನನ್ನ ಅಭಿಮತ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಪಾಂಡವರ ರಾಯಭಾರಿಯಾಗಿ ಬರುತ್ತಿರನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದಿರಾ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ?
ಸಾಕು, ಸುಮ್ಮನೆ ಕುಳಿತುಕೋ. ನ್ಯಾಯವಾದೀನವೋ ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು. ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ನಿನಗೆ ಮರಣಕಾಲವು ಸಮೀಪಿಸುತ್ತಿರುವುದೆಂದು ತೋರುತ್ತದೆ. ಸಕಲ ಕುರುವೀರೆಂದು ಪರಿವೃತ್ತರಾದ ಈ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ, ಅಜ್ಜನು ಹಿರಿಯನು ಎಂದು ಸಗನೆಯಿಂದ ಸುಮ್ಮನಿದ್ದರೆ ತುಂಬಿದ ಸಭಾಸ್ಥಾನ ಮರ್ಯಾದೆ ಮಿತಿ ಮೀಡುತ್ತಿರುವ ಮಾತಾಡುತ್ತಿರುವ ಈ ವಿದುರನನ್ನು ಈ ಸಭೆಯಿಂದ ಆಚೆಗೆ. ಬೆರನುಡಿಗಳನ್ನು ಸೇರಿದ ಸಭೆಯೋ ಬೆರನುಡಿಗಳನ್ನು ಸೇರಿದ ಸಭೆಯೋ ರೀತಿ ತಿಳಿಯದೆ ಮಾತನಾಡುವೆ ರೀತಿ ತಿಳಿಯದೆ ಮಾತನಾಡುವೆ ನಿನ್ನ ಅಲ್ಲನು ಮುದುವನು ಸರದೊಳಗೆ ಬೆರನುಡಿಗಳನ್ನು ಸೇರಿದ ಸಭೆಯೋ ಬೆರನುಡಿಗಳನ್ನು ಸೇರಿದ ಸಭೆಯೋ ಎಲ್ಲವೋ ವಿದುರ, ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಇದು ಈ ಗದಾದಂಡದಿಂದ ನಿನ್ನ ಅಲ್ಲನ್ನು ಮುರಿದಿರುತ್ತಾನೆ. ಮೊದಲು ಸಭೆಯನ್ನು ಬಿಟ್ಟು ತೊಲಗು ಪಾಪಿ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರಗೂಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಶ್ರೀ ಅವಿವೇಕಿ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ನಶಿಸಿ ಹೋಗಬಾರದೆ. ಸಿರಿ ಸಂಪತ್ತವ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಕರಣ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರದರ್ಶಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ಒಂದು ವೇಳೆ ಈ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೆ ಆಗಿದ್ದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಕರ್ಣ, ನೀನೂ ಸಹ ಈ ವಿಧನ ಗೊಡ್ಡು ಬೆದರಿಕೆಗೆ ಬೆದರಿದೆಯಾ? ದುರದೋತ್ಪಾತನ ಶಿರವಂ ಧರಣಿಗೆ ಕರ್ಣ, ದುರದೋತ್ಪಾತನ ಶಿರವಂ ಧರಣಿಗೆ ಉರುಳುತ್ತ ನೆನತ ಶಪಥವನಾಯ್ತು ಮಹೇಶ್ವರ ಕುವರನಂ ಮೆಚ್ಚಿಸಿ ಕರ್ಣ, ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಾಯ್ತು ನಿನಗೆ ಸಮನಾರಿಹರೈ ಕರ್ಣ. ಈ ವಿದುರನ ಗೊಡ್ಡು ಬೆದರಿಕೆ ನೀನು ಸಹ ಬೆದರಿದೆಯಾ? ಈ ವಿದುರನೆಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಈ ತನ್ನ ಒಂದು ಅಲ್ಪ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೆ ಏನು ಕರ್ಣ? ಚಿಂತೆಯನ್ನು ಬಿಡು. ಮಹಾಪ್ರಭು ವಿಜಯವಾಗಲಿ. ಸಾರ ಸಮಾಚಾರವೇನು? ಪುರುಷೋತ್ತಮ ಗೊತ್ತಿರೋರು. ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನವನ ಪುರುಷೋತ್ತಮ. ಬಂದವ ನೆಟ್ಟರಿಗೆ ನನ್ನರ ಮನೆಗೆ ಬಾರದೆ ಅವರ ದಾಸಿಪುತ್ರನ ಮನೆಗೆ ಹೋದವನು ಪುರುಷೋತ್ತಮನು. ಅವನೇನಾದರೂ ಸಭೆಗೆ ಬಂದಲ್ಲಿ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದ್ದೋ ಅಥವಾ ಗೌರವಿಸಿದ್ದೇ ಆದರೆ ಅಂತವರು ಯಾರೇ ಆದರೂ ಸರಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ! ದುಶ್ಯಾಸನ, ಅಗ್ರಜ, ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದು? ಅಗ್ರಜ, ಸಿದ್ಧವಾಗಿರುವುದು ತೆಗೆದುಕೊಳ್ಳಿ ಅಗ್ರಜ. ಅದನ್ನು ಇಲ್ಲಿ ಕೊಡು. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಅವನಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹು ವಿಧವಾಗಿ ಕಾಡಿದರು. ಅದರ ಪ್ರತಿಕಾರವನ್ನು ನಾನು ಈಗ ತೀರಿಸಿಕೊಳ್ಳುತ್ತೇನೆ.
ಧರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮಕ್ಕೆ ಜಯವೋ ಧರ್ಮವೇ ಲಯವೋ ಧರ್ಮಕ್ಕೆ ಜಯವೋ ಧರ್ಮವೇ ಲಯವೋ ಆತ್ಮವನರಿತು ನಿನ್ನಲೆ ಕೈಯ ಮನುಜ ಆತ್ಮವನರಿತು ನಿನ್ನಲೆ ಕೈಯ ಮನುಜ ಧರ್ಮ ಕಾಂಡವ ಧರ್ಮ ಪಾಹಿ ಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿಮಗೇಕೋ ನಾನು ನನ್ನದು ಎಂಬ ಅಹಂಕಾರ ನಿಮಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಆಹಾ, ಎಂತಹ ದೃಶ್ಯವಿದು! ಮಹಾಪರಾಕ್ರಮಿಗಳಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈ ಮದೋನ್ಮತ್ತನಾದ ದುರ್ಯೋಧನ ನೋಡಿದರೂ ನೋಡದವನಂತೆ ಕುಳಿತಿರುವ ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆ. ಯೋಗ ಮಾಯೆ, ಜಾಗೃತಳಾಗು. ಇದೇನು ಆಶ್ಚರ್ಯ! ನಮ್ಮ ಸಾರ್ವಭೌಮನು ಸಿಂಹಾಸನದ ಮೇಲಿಂದ ಹಿಡಿದು ಬಂದನೋ ಅಥವಾ ಜಿಗಿದು ಬಂದನೋ ಒಂದು ಕಾರಣನೆಲ್ಲ. ಸಾರ್ವಭೌಮ, ಜಾಗೃತನಾಗು. ಭಾವ ಕೌರವೇಶ್ವರ, ಚಕ್ರವರ್ತಿಯಾದ ನೀನು ಸಿಂಹಾಸನದಿಂದ ಇಳಿದು ಬಂದು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರ್ತಿದ್ದೇನಲ್ಲ ಭಾವ. ನಾನು ನಿನಗೆ ನಮಸ್ಕರಿಸಿದನೆ ಕೃಷ್ಣ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆಂದು ಭಾವಿಸಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ನನ್ನ ಮಾತೃಭೂಮಿಗೆ ವಿನಃ ನಿನಗಲ್ಲವೋ ಕೃಷ್ಣ. ಬಂದದ್ದಾಯಿತು, ಕುಳಿತುಕೋ ಪಾಂಡವರಾಯ ಬಾರಿ. ನಿನ್ನ ಇಚ್ಛೆ ಭಾವ.
ಆಮಂತ್ರಣವಿಲ್ಲದೆ ಆಗಮಿಸಿರುವ ಮಾಧವ, ಬಾವ, ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು? ತಿಳಿಸುವೆನು ಬಾವ. ಬಹಳ ದಿನಗಳ ನಂತರ ಭೀಷ್ಮ ದ್ರೋಣಾದಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಂದಿರುವೆನು. ಕೃಷ್ಣ, ಭಾವ, ನನಗೊಂದು ವಿಚಾರ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಈ ಬೇರೆ ಏನನ್ನಾದರೂ ಹೇಳು ಕೃಷ್ಣ. ಭಾವ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ನಿನ್ನ ರಾಜಸಭೆಗೆ ಬರುತ್ತಲೇ ಇರಲಿಲ್ಲವಲ್ಲ ಭಾವ. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ನಿಮ್ಮ ಆಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದ್ದಾರೆ. ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಆಜ್ಞೆಯಂತೆ ನಾವು ನಡೆದುಕೊಂಡೆವು. ಈಗ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಹಿಂತಿರುಗಿಸಿಕೊಡಿ ಎಂದು ಕೇಳಿದ್ದಾರೆ. ಆಹಾ, ಸಭಾಸದರೇ, ಕೇಳಿದಿರ ಈ ಪಾಂಡವರ ವಿನಯ ವಚನಗಳನ್ನು. ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರದಹನ, ಕಪಟದ್ಯೂತ, ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ನನ್ನ ತಂಗಿ ಅಪಮಾನ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಈ ಸಮಯವನ್ನು ವ್ಯರ್ಥ ಮಾಡಬೇಕು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ಭಾವ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ನಿನ್ನ ಏಡಿ ಪಾಂಡವರು ಅಂತ ಸಾಹಸಿಗಳೇ ಆಗಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೋಗಲಿ. ಶಾಂತಿಯಿಂದಲೇ ರಾಜ್ಯವನ್ನು ಬಯಸಬೇಕೆಂದಿರುವ ನಮ್ಮ ಸತ್ಯಸಂಧ ಧರ್ಮರಾಯ ಅವನ ಧರ್ಮವನ್ನು 3 ಲೋಕವು ಹೊಳುತ್ತಿರುವುದು. ಇನ್ನು ಹಿಡಿಂಬ, ಕೀಚಕಾದಿಗಳಂತಹ ಮಹಾರಕ್ಕಸರನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನಾದ ಪ್ರಚಂಡ ಭೀಮಸೇನ, ಸಾಂಬಶಿವ, ಸದಾಶಿವ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ನನ್ನ ಮಿತ್ರ ಪ್ರಾಣಸಕ ಪಾರ್ಥ, ಮಹಾಮೇಧಾವಿಗಳಾದ ನಕುಲ ಸಹದೇವರು. ಇಂತಹ ಪರಾಕ್ರಮಿಗಳ ಮುಂದೆ ಒಣಜಂಬ ಕೊಚ್ಚಿಕೊಳ್ಳುವ ನಿಮ್ಮಗಳ ಪರಾಕ್ರಮಗಳೇನು ನಡೆಯುವುದಿಲ್ಲ. ಚೆನ್ನಾಗಿ ಯೋಚಿಸಿ ನೋಡು ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ ಕೃಷ್ಣ. ಕೈಲಾಗದ ಏಡಿ ನಿನ್ನ ಧರ್ಮರಾಯ ಸಾತ್ವಿಕನಂತೆ ನಟಿಸಿ ಇಡೀ ಮನುಕುಲವನ್ನೇ ವಂಚಿಸುತ್ತಿರುವ ನಯವಂಚಕ. ಮತ್ತೊಬ್ಬ ಹೊಟ್ಟೆಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಆ ಬಂಡ ಮಗನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನೇ? ಇನ್ನು ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಇಡಂಬನನ್ನು ಕೊಂದು ಅವನ ತಂಗಿಯನ್ನು ಪತ್ನಿ ಎಂದು ಪರಿಗ್ರಹಿಸಿದೊಂದು ಪರಾಕ್ರಮವೇ? ಕೃಷ್ಣ, ಕೀಚಕನನ್ನು ಭೀಮನೇ ಕೊಂದ ಎಂದು ನೋಡಿದವರಾರು? ಹಾಗೊಂದು ಕೇಳಿ ಕೊಂದಿದ್ದರು ಸಹ ನಿನ್ನಂತಹ ಕಪಟಿಯ ಸಹಾಯದಿಂದಲೇ ಇರಬೇಕು.
ಇಂಥವನು ರೌದ್ರಾಂತ ಸಂಭೂತ. ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ತನ್ನ ಕೈ ಹಿಡಿದ ಪತ್ನಿ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವರ ಸಾವಿರ ಆನೆಗಳ ಬಲ. ಇನ್ನು ನಿನ್ನ ಪರಮಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆ ತೊಟ್ಟು ಹೆಣ್ಣು ಗಂಡು ಅಲ್ಲದ ವೇಷವನ್ನು ಧರಿಸಿ ವಿರಾಟನ ಮಗಳಾದ ಉತ್ತರೆಗೆ ತಕತೈ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ವಿಚಾರವನ್ನು ನಾನು ಬಹಳ ಚೆನ್ನಾಗಿಯೇ ಬಲ್ಲೆಸಿದ್ದ. ಓ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಪಾಪ ಹಸುಳೆಗಳು ಕೃಷ್ಣ, ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಅವರಿಂದೇನಾದೀತು ಕೃಷ್ಣ? ಎಷ್ಟೇ ಆಗಲಿ ಆ ಪಾಂಡವರು ನಿನ್ನವರು, ಅವರನ್ನೊಗಳುವುದು ಗೋಪಾಲಕನಾದ ನಿನಗತಿಶಯ ಬರೆದು ಗೋಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮನೆ ಹೊಗಳಿದೆಯಲ್ಲ, ಈಗ ನನ್ನವರ ಪರಾಕ್ರಮನ ಹೇಳುವೆನು ಕೇಳು ಕೃಷ್ಣ. ಹೇಳು ಬಾವ. ಭರತ ಕಂಡವ ಜಯಿಸಿ ಅನುಸಲವ ಪರಿಪಾಲಿಸುತ್ತಿರುವ ಬಂಡ ಭೀಮನಗೊಂಡು ಜಯಶೀಲ ಎಂದನು ಕೃಷ್ಣ ಅಖಂಡ ಭರತಖಂಡವನ್ನು ಜಯಿಸಿ ಆಡುತ್ತಿರುವ ನಾನು ಸಾಹಸಿಯು. ನನಗೆದರಲ್ಲಿ ಕಾಡು ಮೇಡುಗಳಲ್ಲಿ ಅಲುಗಾಡಿದ ಆ ನಿನ್ನ ಏಡಿ ಪಾಂಡವರು ಸಾಹಸಿಗಳು. ಓ ನಿನ್ನ ಬಣ್ಣ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧಲ್ಲಿರುವ ನನ್ನ ಸಹೋದರ ದುಶ್ಯಾಸನ ಇನ್ನು ಅಸಮಬಲಶಾಲಿ ಸೈಂಧವ ರಾಜ ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನೆಳೆಯಲು ಸದಾ ಸಮಯ ಸಂಜೀವಿನಿಯಂತಿರುವ ನನ್ನ ಮಾವ ಬಹುಬಲ ರಾಜ ಶಕುನಿ. ಆ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಮೌಲವಿಸುಧರ್ಮವನ್ನು ಪಡೆದ ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ. ಇಷ್ಟೇ ಅಲ್ಲ ಕೃಷ್ಣ, ಇತ್ತ ನೋಡು, ಕುರು ಪಿತಾಮಹ ಭಾರ್ಗವಯ್ಯ ಎಂಬ ಬಿರುದನ್ನು ಪಡೆದವರು ಇವರೇನಾದರೂ ಸದವಗ ಧನುರ್ಧಾರಿಗಳಾಗಿ ರಣರಂಗದಲ್ಲಿ ನಿಂತರೆಂದರೆ ಇವರನ್ನೆದುರಿಸುವ ವೀರನು ಈ ಚತುರ್ದಶಪುರದಲ್ಲಿ ಮತ್ತೊಬ್ಬನಿಲ್ಲ. ಇನ್ನು ಪರಮ ಪೂಜ್ಯಾಚಾರ್ಯರು ಅವರು ಕುರು ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಮಹಾಗುರುಗಳು. ಇವರ ಪರಾಕ್ರಮ ನನಗಿಂತಲೂ ಚೆನ್ನಾಗಿ ನೀನೇ ಬಲ್ಲೆ. ಈಗ ಹೇಳು ಕೃಷ್ಣ, ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಏಳಿ ಪಾಂಡವರು ನಾಚಿಕೆ ಹೇಳು ಕೃಷ್ಣ, ನಾಚಿಕೆ ಹೇಳು. ದುರ್ಯೋಧನ,
ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಟ್ಟರೆ ಸರಿ. ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯರ ಮನೆ ಬನ್ನೆ ಮುದ್ದೆಗಳಲ್ಲವೋ ಕೃಷ್ಣ? ಏನಿಂದ ಸಂರಕ್ಷಿತವಾದ ಸಾಮ್ರಾಜ್ಯ. ಏನು ಮಾತಿನ ಮಲ್ಲನಾದರೆ ಅವನು ಛಲದಂಕ ಮಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ಯಾವ ಭರತ ಸ್ವತಂತ್ರರಾರೋ ಭರತ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡಿ ಇನ್ನ ವಾಕ್ಪಟುತ್ವ. ಏನಂದ್ರೆ ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನ ಸರಬಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಹಂಕಾರ. ಇನ್ನು ಲೋಕೈಕ ವೀರರಾದ ಕರ್ಣನ್ನು ವೆಲ್ಲಿಸಬೇಕೆಂದು ಶಪಥ ಕೊಟ್ಟನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ, ಅದು ಕೃಷ್ಣ ದುರಹಂಕಾರ. ಇನ್ನು ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಅಮತಿಗೆಟ್ಟ ಪಾಂಡವರು, ಅದು ಕೃಷ್ಣ ದುಸ್ಸಹವಾಸ. ನಾವೇ ವೀರರು ಅದೇರು ಎಂದು ಈ ದುರ್ಯೋಧನ ದುಸ್ಸಾಹಸನ ಪುಡಿಗಾಯ್ದು ಈ ಭರತಖಂಡದಲ್ಲಿ ತಮ್ಮ ಧ್ವಜಪರಾಜಬೇಕೆಂದು ಯೋಜನೆ ರೂಪಿಸಿರುವುದಿಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ಕೃಷ್ಣ ದುರಾಶಯ.
ಇನ್ನು ನಾವೇ ವೀರರು ಅಜಯರೆಂದು ನಮ್ಮೆ ಪಟ್ಟುಕೊಳ್ತಿರುವರಲ್ಲ, ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು? ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿಜ್ವಾಲೆಯು ಇಂಥ ವಿದ್ಯ ಬಿರುಡುಗಳಿಂದ ಬೇಜಾರವಿಲ್ಲ ಕೃಷ್ಣ, ಬೇಜಾರವಿಲ್ಲ. ಪಾಂಡವರ ಕೂಡಿ ಬರುವುದು ಬೇಡ ಬೇಡ ಬಲು ಬೇಸರವು. ಪಾಂಡವರ ಕೂಡಿ ಬರುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ಸರಳಾಗದೆ ರಾಜ್ಯಗಳೇ. ನಾಡು ದೊರೆಯದು ಕಾಡಿಗೋಗಲಿ ಸರಳಾಗದೆ ರಾಜ್ಯಗಳೇ. ಪಟ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ಕೃಷ್ಣ ಉಕ್ಕಿ ಬರುವ ಆಕ್ರೋಶವನ್ನ ಮೆಟ್ಟಿ ನಿಲ್ಲಬಲ್ಲೆ, ಎದುರಾಳಿಗಳ ಸಕ್ಕಡಿಗಿಸಬಲ್ಲೆ. ಆದರೆ ಈ ನಿನ್ನ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟೆ ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಲ್ಲಕ್ಕೆ ಬಿಡಬಲ್ಲ ಬಂಡಗಳಿಗೂ ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರಲು ನಾವು ಸದಾ ಸಿದ್ಧರಾಗಿದ್ದೇವೆ. ಹೋಗು, ಸಮಯವೇ ಸಿದ್ಧ. ನಾವು ಸಿಗಲಿಲ್ಲ ಐಂದವರಾಜ. ಹೇಳಿಕಾಡುವರು ನಿಲ್ಲುವರೆ ವರಬಲ ಪಡೆದಿಯ ಹೆಡೆಗೆ ಕರಿಸಬರಿಯರ ಈ ಬೆರೆಯೊಳಗೆ. ವರಬಲ ಪಡೆದಿಯ ಹೆಡೆಗೆ ಕರಿಸಬರಿಯರ ಈ ಬೆರೆಯೊಳಗೆ. ಪರಿಪರಿಯಿಂದಲೇ ನುಡಿಯುವೆ ನೀನು, ಪರಿಪರಿಯಿಂದಲೇ ನುಡಿಯುವೆ ನೀನು. ನಿಲ್ಲಿಸು ಸಾಕು, ನಿಲ್ಲಿಸು ಸಾಕು. ಕಡಕೋಡಿಯೋಡು ಹೇಳಿಕೊಂಡುವರು ನಿಲ್ಲುವರು. ಹಣವ ಪಾಂಡವರ ಶಿರಗಳ ಹಾರಿಸಿ ಗುರುಮೂವತಿಗೆ ಜಯವನ್ನು ತರುವೆ. ಪಾಂಡವರ ಶಿರಗಳ ಹಾರಿಸಿ ಗುರುಮೂವತಿಗೆ ಜಯವನ್ನು ತರುವೆ. ಎನ್ಮಯ ಬಲವನ್ನು ಹರೆಯದೆ ನೀನು, ಎನ್ಮಯ ಬಲವನ್ನು ಹರೆಯದೆ ನೀನು. ಪರಿಪರಿಯಿಂದಲೇ ಹರಡುವೆ ಏಕೆ, ಪರಿಪರಿಯಿಂದಲೇ ಹರಡುವೆ ಏಕೆ. ಕಡಕೋಡಿಯೋ ಹೇಳಿಕೊಂಡುವರು ನಿಲ್ಲುವರೆ. ಕೃಷ್ಣ ಆ ಏಡಿ ಪಾಂಡವರ ಶಿರ ಚಂಡಾಡಲು ಈ ಸೈನ್ಯವನು ಪರಶಿವನ ವರವನ್ನು ಬೆಳೆದು ಬಂದಿರುವನು. ಹೋಗು ಹೋಗು, ಹೋಗಿ ಆ ಏಡಿ ಪಾಂಡವರಿಗೆ ತಿಳಿಸು, ಸಮರ ಸಿದ್ಧ. ಮಾವ ಸುಯೋಧನ, ಈ ಕೃಷ್ಣನು ಬಲು ಮೋಸಗಾರ. ಈತನ ಮಾತನ್ನು ಪರಿಗಣಿಸಿ ಸಂಧಿಗೆ ಸಂಬಂಧಿಸಬೇಡ. ಜೋಕೆ ತಿಳಿದೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಇದು ಸಂಧಿಯ ಕಾಲ. ಸಂಧಿಯ ಕಾಲದಲ್ಲಿ ಸಂಧಾನವನ್ನು ಯಾಚಿಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ.
ವರಗುಣಶೀಲ, ದಾನಶೂರ ವೀರ ಕರ್ಣ, ಮಹಾಜ್ಞಾನಿಯಾದ ನೀನು ಸಹ ಈ ಮೂಢರಂತೆ ಮಾತನಾಡುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕುರುಕುಲವನ್ನೇ ನಾಶ ಮಾಡುವ ಹೊರಟಿರುವೆಯ? ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಯರ ಹಿತವನು ಬಯಸುತ್ತ, ಪಾಂಡು ತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಸಂಧಿಯ ನಾಟಕವಾಡಲೆಂದು ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು, ಕೃಷ್ಣ ಕೃಷ್ಣ, ಹಠವಂತರು ನಾವು ಬಿಡಬಿದೋ ತಿಳಿಯಲಿ, ಹಠವಂತರು ನಾವು ತಿಟವಿದೋ ತಿಳಿನೆ, ದುರದೋ ಪಾತನ ಶಿರವನು ದುರದೋ ಪಾತನ ಶಿರವನು ತರೆಯುವೆ, ದುರದೋ ಪಾತನ ಶಿರವನು ತರೆಯುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ರಾಮ ವಲ್ಲಭನೇ ವಲ್ಲಭನೇ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ಅರ್ಧ ರಾಜ್ಯವನ್ನು ಬಿಡಲು ಬಂದಿರುವೆಯ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗೆ ತನುಮನವನ್ನೆಲ್ಲ ಅರ್ಪಿಸುವ ಧರ್ಮವೇ ಮೇಲೆ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ, ಒಪ್ಪಲಾಗದು. ಬಲೆ ಬಲೆ ಹಂಗಾದಿಪ, ಪುರುಷನ ಮಾತುಗಳನ್ನು ಕೇಳಿ ಈ ಪುರುಷೋತ್ತಮನ ಕಂಠ ಬೀರಂಥ ಆಯ್ತಲ್ಲ. ಸಾರ್ವಭೌಮ ಜೋಪಾನವಾಗಿ ನೋಡಿಕೋ, ಮುಂದೆ ಒದಗಿ ಬರುವ ಪಗಡೆಯಾಟಕ್ಕೆ ನಿನ್ನ ಈ ಕೈಗಳು ಅಗತ್ಯವಿದೆ. ಎಚ್ಚರ ಶಕುನಿ, ಎಚ್ಚರ. ಅದರ ಚಿಂತೆ ನಿನಗೆ ಏಕೆ ಕೃಷ್ಣ? ಈ ದಾಳಗಳೇ ಅಲ್ಲವೇ ಆ ನಿನ್ನ ಪಾಂಡವರನ್ನು 12 ವರ್ಷ ಅಜ್ಞಾತವಾಸ, 1 ವರ್ಷ ವನವಾಸಕ್ಕೆ ಕಳುಹಿಸಿದ್ದು ಮರೆತೆಯ? ದುರ್ಯೋಧನ, ತುಂಬಿದ ರಾಜಸಭೆಯಲ್ಲಿ ಹಂದು ದ್ರೌಪದಿ
ಅಪಮಾನ. ಇಂದು ದೂತನಾಗಿ ಬಂದಿರುವನ ಕೃಷ್ಣನ ಅಪಮಾನ. ಓಹೋ, ಮೇರೆ ಮೇರಿತು. ಈ ಮದನ್ಮತ್ತರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವುದು ಕೇಳು. ಭಾರತ ಭೂಮಿ ಸಜೈಸೆ ದುರಾಸ, ಭಾರತ ಭೂಮಿ ಸಜೈಸೆ ದುರಾಸ, ಸಮಾನ ಶೌರ್ಯ ಸಾಗಿಸುವ ನಿರಾಕರಿಸದಿರೇ. ಭಾರತ ಭೂಮಿ ಸಜೈಸೆ ದುರಾಸ, ಜೈಸೆ ದುರಾಸ. ಕರೆಸಿಗಲೇ ನಿಂದಲು ಜಾತರ ಗೌರವೇಶ್ವರ, ಕರೆಸಿಗಲೇ ನಿಂದಲು ಜಾತರ, ಕರೆಯಲಿಟ್ಟು ಜಾತಿ ಪಡೆ ಸುಖಿಯಾಗೋ ಕರೆಯಲಿಟ್ಟು ಜಾತಿ ಪಡೆ ಸುಖಿಯಾಗೋ ವೈರವನೇ ಹೀಗೆ ಧೈರ್ಯನೆಯಲ್ಲ ವೈರವನೇ ಹೀಗೆ ಸೈರನಯಂತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಗರಿಗ ಕರುಣ ಬಲಿನ ಬಲಗುಣೈ ಬಯನಿಸಿ ಹೊರೆ ಬಾವಾ ಬಾಳೈ ಬಲು ಧರ್ಮ ನಿರುತ ಸುಗುಣ ಗರಿಗ ಕರುಣ ಬಲಗುಣೈ ಬಯನಿಸಿ ಹೊರೆ ಭಾರತ ಭೂಮಿ ಸಜೈಸೆ ದುರಾಸ, ಸಮಾನ ಶೌರ್ಯ ಸಾಹಸದಲ್ಲಿ ರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಸಜೈಸೆ ದುರಾಸ, ಜೈಸೆ ದುರಾಸ. ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರನ್ನು ಒಮ್ಮೆ ಸೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೆ ಏಕೆ? ಈ ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ನಾರ ಸಲುವಾಗಿ ಕೃಷ್ಣ, ನಿಮ್ಮಗಳ ಸಲುವಾಗಿ ಮುಂದೆ ಒದಗಿ ಬರುವ ಭೀಷಣ ಯುದ್ಧವನ್ನು ನಿಲ್ಲಿಸಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಸಂಧಿ ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ಅಪರಾಧವೇನಯ್ಯ ಎದುರಾಜ? ರಾಜ್ಯವನ್ನ ದೂತವನ್ನಾಡಿ ರಾಜ್ಯ ಸಕಲೈಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಮಾವ. ಇಲ್ಲವಲ್ಲ, ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವೇ. ಅದು ಯಾರೋ ಬುದ್ಧಿ ಇಲ್ಲದವರು ಹೇಳಿರಬೇಕು ದುರ್ಯೋಧನ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಆ ಪಾಂಡವರು ಕ್ಷಾತ್ರ ಧರ್ಮವಿಗುದೇ. ಕೃಷ್ಣ, ಕ್ಷಾತ್ರ ಧರ್ಮವಿಗುದೇ. ಏಡಿ ಪಾಂಡವರೇ ರೂಢಿಯೊಳಗವರೆಂದು ವೀರರೇ ನಿಪ್ಪರೈ. ಮೂಳತನವಿದಲ್ಲವೇ ಈ
ನಿನಗೆ ಭಿಕ್ಷಾ ವೃತ್ತಿ ಯೋಗ್ಯವಾದ ಜೀವನ. ಆ ಧರ್ಮ ಬೀರುಗಳ ಕೈಗೆ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾವು. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡುವುದಿಲ್ಲ. ಭಾವ, ನನ್ನ ಸಂದೇಶವನ್ನು ತಿರಸ್ಕರಿಸುವುದಾದರೆ ಹೋಗಲಿ. ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡೆಯ, ಅದರಲ್ಲೇ ತೃಪ್ತಿ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲ್ಲ ನೋಡಿದ 50 ಊರುಗಳು ಸಿದ್ಧವಾಗಿವೆ. ಅವರಿಗೆ ಅಲ್ಲಿ ಹೋಗಲಿ, ಒಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರ ಕೊಡಿಸುವೆನು. ಭಾವ, ನನ್ನ ಭೀಮಸೇನನಾದರೂ ಮಹಾವರಟ. ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ಕುರುಕುಲವನ್ನೇ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವನು. ಏನಂದೆ ಕೃಷ್ಣ? ಅವನಿಗಾದರೂ ಒಂದು ಊರನ್ನು ಕೊಡಯ್ಯ. ಮತ್ತೊಮ್ಮೆ ಹೇಳು. ಹೇಳುವೆನು ಬಾಬಾ. ನಮ್ಮ ಭೀಮಸೇನನಾದರೂ ಮಹಾವರಟ. ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ಕುರುಕುಲವನ್ನೇ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವನು. ಅವನಿಗಾದರೂ ಒಂದು ಊರನ್ನು ಕೊಡಯ್ಯ ಎಂದು ಕೇಳಿದೆ. ಕೃಷ್ಣ, ಬಾಬಾ, ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧೆಯನ್ನು ನಾಟಕ ಮಾಡುತ್ತಿರುವ ಈ ನಿನ್ನ ಕಪಟ ನಾಟಕವನ್ನು ನಾನೇನರಿಯದವನೇ ಕೃಷ್ಣ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, 1 ಹೆಜ್ಜೆಯನ್ನು ಭೂಮಿಗೂ, ಮತ್ತೊಂದು ಹೆಜ್ಜೆಯನ್ನು ಆಕಾಶಕ್ಕೂ, 3ನೇ ಪಾದವನ್ನಿಡಲು ಸ್ಥಳವಿಲ್ಲದೆ ಆ ಬಲಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಅದು ಧರ್ಮ ಸಂಸ್ಥಾಪನೆಗಾಗಿ ಬಾಬಾ. ಧರ್ಮ ಸ್ಥಾಪನೆಯೋ ನಿನ್ನ ಸ್ಥಾಪನೆಯೋ? 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿ ಚಕ್ರವರ್ತಿಯ ಗತಿಯೇ ಹಾಗಾದ ಮೇಲೆ ಕೃಷ್ಣ, ಇನ್ನು 1 ಊರನ್ನೇನಾದರೂ ನಾನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಬಹಳ ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಗೋವಿನ ಪಾದದಲ್ಲಿ 1 ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವವನು ಅಲ್ಲ ಈ ಛಲವಂತ ಮಲ್ಲ. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಇದ್ದವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆ? ಕೃಷ್ಣ, ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆ ಕರೆತಂದನ್ನು ಮರೆತೆಯ ಮಾಡಿದ ನೀನು ಅವಾಚ್ಯ ಅಪರಾಧವು ಪ್ರಳಯ ಕಾಲದ ಧೂಮಕೇತು ಮರೆಯಬೇಡ ಮಾವ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ, ವಿಷಪ್ರಾಶಾನ ಇವೆಲ್ಲನೂ ಮರೆತೆಯ. ಗುರುದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಈ ಲೋಕದಲ್ಲಿ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹೇಳು ಎನ್ನ ಪ್ರಭೆ ಕೃಷ್ಣ, ಹೇಳು. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಗಾಡಿಗಟ್ಟಬೇಕೆಂದು ಪಟ್ಟು ಇದ್ದ ಈ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂದೇ ಕೊಟ್ಟನು ಕೃಷ್ಣ. ನಾನೀಚರವ ಅತ್ತಿಭೂತ ಪ್ರೇತಗಳಿವರೇನಾದ ಭೂತ ರಾಜೇಶ್ವರನೇ ಕಾಲ್ ಕೆರೆದು ಸದನಕ್ಕೆ ನಿಂತರು ಸರಿಯೇ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ನನ್ನ ಹಸ್ತಿನಾವತಿಯ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಅಭಿಮಾನಶಾಲಿಯಾದ ನಾನು ಅಂದರೆ ಈ ದುರ್ಯೋಧನ ಸಾರ್ವಭೌಮ ಮಸಳದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಳಿದು ಗೂಡಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ, ಕರಿಯೇ ಕರಿಯೇ ಅಟ ಮಡಿ ನನಗಿದವ ಕೃಷ್ಣ. ಕೇಳು ಮುರಗರಿಯೇ ಅಟ ಮಡಿ ನನಗಿದವ ಅಜ್ಜವ. ಛಲವನ್ನು ಬಿಡಲು ನೆಲವನ್ನು ಬಿಡಲು, ಛಲವನ್ನು ಬಿಡಲು ನೆಲವನ್ನು ಬಿಡಲು.
ಸಂಯೋಧನನೆ ತೋರೀಗ ಜ್ಞಾತಿಕೊಳ್ಳೋ ಸೈರನೆ ಗತಿ ಬೇಡೈ ಸಂಯೋಧನನೆ ತೋರೀಗ ಜ್ಞಾತಿಕೊಳ್ಳೋ ಸೈರನೆ ಅದೇ ಕೆಟ್ಟು ಬದಲುವೆ ಅದೇ ಪಾಠ ಬದಲುವೆ ಅದೇ ಕೆಟ್ಟು ಬದಲುವೆ ಅದೇ ಪಾಠ ಬದಲುವೆ ಕುಲಗೀನ ಕುಲವ ಮರದಯೋ ಅನವಿಯೋ ಅಡಗಿವೆ ದುರುಳನೆ ಕುಲಗೀನ ಕುಲವ ಮರದಯೋ ಅನವಿಯೋ ಅಡಗಿವೆ ದುರುಳನೆ ಗತಿ ಬೇಡೈ ಸಂಯೋಧನನೆ ತೋರೀಗ ಜ್ಞಾತಿಕೊಳ್ಳೋ ಸೈರನೆ ಕದನಗಳು ನಿನ್ನ ಮದವನಡಗಿದೆ ಅವ ಕದನಗಳು ನಿನ್ನ ಮದವನಡಗಿದೆ ಚತುರರೋಳ್ ಮರುಳೆ ಪಂಚಮತಿಯತೆ ಮುಂದನರಿದರೆ ಮಂದಮತಿಯತೆ ಮುಂದನರಿದರೆ ಚಂದ್ರವ ಪಡುವೆ ಚಂದ್ರವ ಪಡುವೆ ಕೆಲ್ಸಾರು ಮಾತಗಿವೆ ನಿನ್ನ ಮೋಸ ಕೆಲ್ಸಾರು ಮಾತಗಿವೆ ನಿನ್ನ ಸೈರಿಸಬಲ್ಲವರಾಗ ಸೈರಿಸಬಲ್ಲವರಾಗ ಪರಮ ಪುರುಷನೆಂಬ ಬಿರುದನು ಅನವಿಯೋ ಅಡಗಿವೆ ದುರುಳನೆ ಪರಮ ಪುರುಷನೆಂಬ ಬಿರುದನು ಅನವಿಯೋ ಅಡಗಿವೆ ದುರುಳನೆ ಗತಿ ಬೇಡೈ ಸಂಯೋಧನನೆ ತೋರೀಗ ಜ್ಞಾತಿಕೊಳ್ಳೋ ಸೈರನೆ ಗತಿ ಬೇಡೈ ಸಂಯೋಧನನೆ ತೋರೀಗ ಜ್ಞಾತಿಕೊಳ್ಳೋ ಸೈರನೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಡೆಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವ ಉಚಿತವಲ್ಲವೇ ಕಳಂಕ ಸ್ವರೂಪನೇ ದುರ್ಯೋಧನ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವುಗಳೇ ನಿರ್ಣಯಿಸಲ್ಪಡಬೇಕು ಯಾರೂ ತಿಳಿಸಬೇಕಾಗಿಲ್ಲ, ಅದನ್ನಾಗಲೇ ಆ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕು. ಸಾರ್ವಭೌಮ, ದೂತನಾಗಿ ಬಂದಿರುವ ನಿನ್ನನ್ನು ಬಹುವಾಗಿ ಸತ್ಕರಿಸಬೇಕೆಂಬುದೇ ನಮ್ಮ ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ಸಲಹೆಯನ್ನೇ ಕೊಟ್ಟಿರು. ನಿಮ್ಮದ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಕೃಷ್ಣ. ಸಹೋದರ ತೆಗೆದುಕೊಳ್ಳಿ ಪಾಶವನ್ನು ಬಂಧಿಸೋ ಕೃಷ್ಣನನ್ನು. ಯಾರನ್ನು ಬಂಧಿಸಿದರೋ ನನ್ನ ಮನೆಗಳಿರ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಃಖ ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಪ್ರಯತ್ನಿಸುವಿರಾ? ಇದು ನಿಮ್ಮಿಂದ ವ್ಯರ್ಥ. ಈಗ ನನ್ನನ್ನು ಬಂಧಿಸಿ ಯೋಗಮಾಯೆ ಜಾಗೃತರಾಗ. ಬಂಧಿಸೋ ಅವರನ್ನು. ಅಯ್ಯೋ, ನನ್ನ ಗಡ್ಡ ಕಾಣಲಿಲ್ಲವನೋ ದಡ್ಡ. ಮತ್ತೆಲ್ಲಿರೋಣ ಕಳ್ಳ ಕೃಷ್ಣ. ಸಹೋದರ ಅಯ್ಯೋ ಕೃಷ್ಣ, ಅಯ್ಯೋ ಕೃಷ್ಣ, ಯಾರನ್ನು ಬಂಧಿಸಲಿ, ಯಾರನ್ನು ಬಿಡಲಿ? ಕರ್ಣ, ಕರ್ಣ, ಸೈಂಧವರಾಜ, ದುಶ್ಯಾಸನ, ಮಿತ್ರ,
ವಾಸುದೇವ, ಏನಿದು ನಿನ್ನ ಮಾಯೆ? ಏನಾಯಿತು ಇವರಿಗೆಲ್ಲ? ನನ್ನ ಮಿತ್ರನಿಗೆ ಏನಾಯಿತು? ಕರ್ಣ, ಭಯಪಡಬೇಡ. ನಿನ್ನ ಮಿತ್ರ ದುರ್ಯೋಧನ ನನ್ನೊಡನೆ ವಾಗ್ದಾಳಿ ಮಾಡಿ ದಣಿದಿದ್ದಾನೆ. ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದಿದ್ದಾನೆ. ಇನ್ನೇನು ಎಚ್ಚರಗೊಳ್ಳುವನು? ಕೇಳು ಕರ್ಣ, ಈಗ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವ ಸಮಯ ಬಂದಿದೆ. ಏನು? ನನ್ನ ಜನ್ಮ ವೃತ್ತಾಂತವೇ? ಹೌದು ಕರ್ಣ. ಈ ಸೂತ ಕುಲದವನಿಗೆ ಜನ್ಮ ವೃತ್ತಾಂತವೇ? ನೀನು ಕೂಡ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆ ಕೃಷ್ಣ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ? ಓಹೋ, ಈಗ ತಿಳಿಯಿತು. ಯುದ್ಧ ಕಾಲ, ಪಾಂಡವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಇಲ್ಲ ಕರ್ಣ, ನೀನು ನನ್ನ ಪ್ರಿಯ ಬಂಧು. ಸೂರ್ಯದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕುಂತಿದೇವಿಯೇ ನಿನ್ನ ತಾಯಿ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ನಾನು ಈ ಕೂಡಲೇ ನನ್ನ ಮಾತೆಯ ದರ್ಶನಕ್ಕಾಗಿ ಗಂಗಾ ತೀರಕ್ಕೆ ಹೋಗುವೆ. ಮಿತ್ರ ಸುಯೋಧನ, ನನ್ನನ್ನು ಕ್ಷಮಿಸು. ಕ್ಷಣಕಾಲ ವಿಶ್ರಮಿಸು. ಪುನಃ ಬಂದು ನೋಡುವೆನು. ಅಮ್ಮ ಜನನಿ.